ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ವಿಶೇಷವಾಗಿ 2 ಮಾಹಿತಿಗಳನ್ನು ಕೊಡುತ್ತೇನೆ. ಅದು ಏನೆಂದರೆ, ನಾನು ಇದು ಕೆಲವರ ಮನೆಯಲ್ಲಿ ಅಷ್ಟೇ ನೋಡಿದ್ದೇನೆ. ಆದುದರಿಂದ ನಿಮ್ಮ ಜೊತೆ ಈ ವಿಷಯ ಶೇರ್ ಮಾಡುತ್ತಾ ಇದ್ದೀನಿ. ಅದು ಏನೆಂದರೆ, ನಮ್ಮ ಮನೆಯಲ್ಲಿ ನಾವು ದೇವರ ಪೂಜೆ ಮಾಡಿದ ಮೇಲೆ ದೇವರಿಗೆ ಹೂವಾಗಲಿ ಅಥವಾ ಹೂಮಾಲೆ ಆಗಲಿ ಹಾಕುತ್ತೇವೆ. ಅದು ಕೇವಲ ಒಂದೇ ದಿನ ಇರಬೇಕು. ಹೂ ಬಾಡಿದ ನಂತರ ಅಂದರೆ 2ನೇ ದಿನ ಆ ಹೂಮಾಲೆಯನ್ನು ಅಥವಾ ಬಾಡಿದ ಹೂಗಳನ್ನು ಎಲ್ಲ ಫೋಟೋದ ಮೇಲಿಂದ ತೆಗೆಯಬೇಕು. ಕೆಲವೊಂದು ಸಲ ನೆನಪು ಇರುವುದಿಲ್ಲ. ಯಾವುದೇ ಕಾರಣಕ್ಕೆ ಆ ದಿನ ಪೂಜೆ ಮಾಡಲು ಆಗದೇ ಇದ್ದಾಗ ನಾವು ಸ್ನಾನ ಮಾಡಿ ಆ ಬಾಡಿದ ಹೂಗಳನ್ನು ಎಲ್ಲವೂ ತೆಗೆಯಬೇಕು. ದೇವರ ಮೇಲೆ ಬಾಡಿದ ಹೂ ಇರಬಾರದು. ಕೇವಲ ಯಾವ ದಿವಸ ಹಾಕುತ್ತೇವೆ ಆ ಒಂದು ದಿನ ಅಷ್ಟೇ ಇರಬೇಕು. ಮರುದಿನ ಮುಂಜಾನೆ ಅದನ್ನು ತೆಗೆಯಬೇಕು. ಇನ್ನೊಂದು, ಕೆಲವರು ಈ ಮರಣ ಹೊಂದಿದ ವ್ಯಕ್ತಿಗಳ ಫೋಟೋ ಮೇಲೆ ಕೂಡ ಹಾರ ಹಾಕುತ್ತಾರೆ. ಅದು ಕೂಡ ಒಂದೇ ದಿನ ಇಡಬೇಕು. ಕೆಲವರು ಹಾಗೆ ಬಿಡುತ್ತಾರೆ. ಹಾಗೆ ಬಿಡಬಾರದು. ಯಾವ ದಿನ ವಿಶೇಷವಿರುತ್ತದೆ ಆ ದಿನ ಹಾರ ಹಾಕಿ. ಆದರೆ 2ನೇ ದಿನ ಆ ಬಾಡಿದ ಹೂವಿನ ಮಾಲೆ ತೆಗೆಯಬೇಕು. ಕೆಲವರು ಹಾಗೆ ಬಿಡುತ್ತಾರೆ. ನಿಮ್ಮ ಮನೆಗೆ ಬಂದ ಯಾರಾದರೂ ಗೆಸ್ಟ್ಗಳು ಮೊದಲು ಅದನ್ನೇ ನೋಡುತ್ತಾರೆ. ಆ ಬಾಡಿದ ಹೂಮಾಲೆ ಅವರು ನೋಡುತ್ತಾರೆ. ನೀವು ಬೇಕಾದರೆ ಮುತ್ತಿನ ಹಾರ ಅಥವಾ ಸ್ಯಾಂಡಲ್ವುಡ್ ಕಟ್ಟಿಗೆಯ ಹಾರ ಕೂಡ ಸಿಗುತ್ತದೆ. ಅದನ್ನು ಹಾಕಿದರೆ ಅದನ್ನು ತೆಗೆಯದೇ ಇದ್ದರೂ ಕೂಡ ನಡೆಯುತ್ತದೆ. ಇನ್ನು ಕೆಲವರು ಬಾಗಿಲಿಗೆ ಕೂಡ ಫ್ರೆಶ್ ಹೂ ಹಾಕುತ್ತಾರೆ. ಯಾವುದೇ ಫಂಕ್ಷನ್ ಇದ್ದರೂ ಹಾಕುತ್ತಾರೆ. ಆದರೆ ಅದನ್ನು ತೆಗೆಯಬೇಕು. ಹಬ್ಬಗಳಲ್ಲಿ ಕೂಡ ಬಾಗಿಲಿಗೆ ತೋರಣ ಹಾಗೆ ಹಾಕುತ್ತಾರೆ. ಅದು ಕೂಡ ಕೇವಲ ಒಂದೇ ದಿನ ಇಡಬೇಕು. ಏಕೆಂದರೆ ಬಾಡಿದ ಹೂ ಇಡಬಾರದು. ಇದರಿಂದ ನಮ್ಮ ಮನೆಯಲ್ಲಿದ್ದ ಎನರ್ಜಿ ಕಡಿಮೆಯಾಗುತ್ತದೆ. ಒಳ್ಳೆಯ ಎನರ್ಜಿ ಕಡಿಮೆಯಾಗುತ್ತದೆ. ಇನ್ನೊಂದು ಮಾಹಿತಿ, ಕೆಲವರು ಗೋಡೆಯ ಮೇಲೆ ಗಡಿಯಾರ ಇರುತ್ತೆ. ಅದು ಬಂದು ಆಗುತ್ತೆ. ಆದರೆ ಅದನ್ನು ಹಾಗೆ ಬಿಡುತ್ತಾರೆ. ಅದನ್ನು ಕೂಡ ತೆಗೆಯಬೇಕು. ಇದೇನು ಬೇಕಂತ ಆಗೋದಿಲ್ಲ. ನಮಗೆ ಕೆಲವೊಂದು ಸಲ ನೆನಪು ಹೋಗುತ್ತದೆ. ಯಾವಾಗ ನೋಡುತ್ತೇವೆ ಆವಾಗೇ ಆ ಗಡಿಯಾರವನ್ನು ತೆಗೆದು ಅದರಲ್ಲಿ ಶೆಲ್ಲಾದರೂ ಹಾಕಬೇಕು. ಇಲ್ಲದಿದ್ದರೆ ರಿಪೇರಿಗೆ ಬಂದರೆ ರಿಪೇರಿ ಮಾಡಿಸಿ ಮತ್ತೆ ಹಚ್ಚಬೇಕು. ಆದರೆ ಹಾಗೆ ಗೋಡೆಯ ಮೇಲೆ ಬಿಡಬಾರದು. ಎಲ್ಲಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ನಾವು ನೋಡುವುದು ಮೊದಲು ಟೈಮ್. ಆವಾಗ ಆ ಬಿದ್ದ ಗಡಿಯಾರ ನಮ್ಮ ಕಣ್ಣಿಗೆ ಕಾಣಿಸುತ್ತದೆ. ಇದರಿಂದ ಕೆಲವೊಂದು ಸಲ ನಮ್ಮ ಸಮಯ ಕೂಡ ಸುಮಾರು ಆಗುತ್ತದೆ. ಈ ಕೆಟ್ಟ ಗಡಿಯಾರಗಳು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಕೆಲವರು ಹಾಗೆ ಇಟ್ಟುಕೊಳ್ಳುತ್ತಾರೆ. ಅದು ರಿಪೇರಿ ಆಗುವುದಿಲ್ಲ ಎಂದು ಗೊತ್ತಾದ ಮೇಲೆ ಅದನ್ನು ಹೊರಗೆ ಹಾಕಬೇಕು. ಹೊಸ ಗಡಿಯಾರವನ್ನು ತಂದು ಮತ್ತೆ ಅದೇ ಸ್ಥಳದಲ್ಲಿ ಗೋಡೆಯ ಮೇಲೆ ಹಚ್ಚಬೇಕು. ಮನೆಗೆ ಯಾರಾದರೂ ಬಂದರೆ ಮೊದಲು ಗಡಿಯಾರ ಕೂಡ ನೋಡುತ್ತಾರೆ. ಆದುದರಿಂದ ನಡೆಯುವ ಗಡಿಯಾರ ಅಷ್ಟೇ ಇಡಿ. ಇನ್ನೊಂದು ಸಲ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಮನೆಯಲ್ಲಿ ಬಾಡಿದ ಮಾಲೆ ಆಗಲಿ ಹೂಗಳು ಆಗಲಿ ಇಡಬೇಡಿ. ಹಾಗೂ
ಕೆಟ್ಟ ಗಡಿಯಾರಗಳು ಅದನ್ನು ಕೂಡ ಇಡಬೇಡಿ. ಅದೇನು ಬೇಕಂತ ಆಗುವುದಿಲ್ಲ. ಕೆಲವೊಂದು ಸಲ ನಮಗೆ ನೆನಪು ಹೋಗುತ್ತದೆ. ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರುವುದರಿಂದ ಹೀಗೆ ಆಗುತ್ತೆ. ನಿಮಗೆ ನನ್ನ ಮಾಹಿತಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.